ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಅಮೆರಿಕ ಇಸ್ರೇಲ್ ಯುದ್ಧದ ಎಫೆಕ್ಟ್ ಎಲ್ಪಿಜಿ ಗ್ಯಾಸ್ ಪೂರೈಕೆಯಲ್ಲಿ ಬಹುತೇಕವಾಗಿ ವ್ಯತ್ಯಯ ಕಂಡು ಬರ್ತಾ ಇದೆ. ಅಡುಗೆಯನ್ನ ಮಾಡೋದಕ್ಕೆ ಹೋಟೆಲ್ ಮಾಲೀಕರು ಪರದಾಟವನ್ನ ಅನುಭವಿಸುವಂತ ಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಸೌದೆ ಒಲೆಯನ್ನ ಮಾಡಿ ಹೋಟೆಲ್ ಮಾಲೀಕರು ಪೂಜೆಯನ್ನ ಸಲ್ಲಿಸಿದ್ದಾರೆ. ಸದ್ಯ ಸೌದೆಗೆ ಭಾರಿ ಡಿಮ್ಯಾಂಡ್ ವ್ಯಕ್ತವಾಗ್ತಾ ಇದೆ. ಇನ್ನು ಗ್ಯಾಸ್ ಸರಿಯಾಗಿ ಸಪ್ಲೈ ಆಗದೇ ಇರುವಂತಹ ಕಾರಣದಿಂದ ಜೊತೆಗೆ ಗ್ಯಾಸ್ನ ದರ ದಿಢೀರನೆ ಏರಿಕೆಯಾಗಿರೋದ್ರಿಂದ ಹೋಟೆಲ್ ಮಾಲೀಕರಿಗೆ ಸಾಕಷ್ಟು ತೊಂದರೆಯಾಗ್ತಾ ಇದೆ. ಹೋಟೆಲ್ ಉದ್ಯಮವನ್ನೇ ನಂಬಿಕೊಂಡು ಜೀವನ ನಡೆಸ್ತಾ ಇದ್ದವರಿಗೆ ಇದೀಗ ಒಂದು ರೀತಿ ಸಂಕಷ್ಟ ಎದುರಾಗಿದೆ. ಹಾಗಾಗಿ ಸೌದೆ ಒಲೆಯ ಮೊರೆ ಹೋಗಿದ್ದಾರೆ ಹೋಟೆಲ್ ಮಾಲೀಕರು. ಮಧ್ಯಪ್ರಾಚ್ಯ ಸಂಘರ್ಷದ ಪರಿಣಾಮದಿಂದಾಗಿ ದೇಶವ್ಯಾಪಿ ಉದ್ಭವಿಸಿರುವಂತಹ ವಾಣಿಜ್ಯ ಸಿಲಿಂಡರ್ ಪೂರೈಕೆಯಲ್ಲಿನ ವ್ಯತ್ಯಯ ಇದೀಗ ಮತ್ತಷ್ಟು ತೀವ್ರಗೊಂಡಿದೆ. ಸಿಲಿಂಡರ್ ಪೂರೈಕೆ ಕೊರತೆಯ ಪರಿಣಾಮ ದೇಶದಾದ್ಯಂತ ಹೋಟೆಲ್ಗಳಾಗಿರ್ಬೋದು, ಕ್ಯಾಂಟೀನ್, ಪಿಜಿ, ಕಲ್ಯಾಣ ಮಂಟಪಗಳಿಗೆ ಭಾರಿ ಹೊಡೆತ ಬಂದಿದೆ. ಒಂದು ಕಡೆ ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಸೌದೆ ಒಲೆಗಳನ್ನ ಮಾಡಿ ಇದರಲ್ಲಿ ಅಡುಗೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಹೋಟೆಲ್ ಮಾಲೀಕರು ಹಾಗೆ ಸಿಬ್ಬಂದಿಗಳು ಅಂತ ಹೇಳಿ ಪೂಜೆಯನ್ನ ಮಾಡ್ತಕ್ಕಂತಹ ದೃಶ್ಯವನ್ನ ಮೊದಲನೇ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು. ಇನ್ನು ಎರಡನೆಯ ಫೋಟೋದಲ್ಲಿಯೂ ಕೂಡ ಗಮನಿಸ್ತಾ ಇರಬಹುದು ಸೌದೆಗಳಿಗೆ ಈಗ ಭಾರಿ ಡಿಮ್ಯಾಂಡ್ ವ್ಯಕ್ತವಾಗ್ತಾ ಇದೆ. ಎಲ್ಲೆಡೆಯೂ ಕೂಡ ಹೋಟೆಲ್ ಮಾಲೀಕರು ಅಡುಗೆಯನ್ನ ಮಾಡೋದಕ್ಕೆ ಇದೀಗ ಗ್ಯಾಸ್ ಬದಲಾಗಿ ಸೌದೆ ಬಳಕೆಗೆ ಮುಂದಾಗಿದ್ದಾರೆ. ದೇಶವ್ಯಾಪಿ 20-30% ಹೋಟೆಲ್ಗಳು ಬಂದಾಗಿದ್ರೆ ಬಹುತೇಕ ಕಡೆ ಊಟದ ಮೆನುವಿನಲ್ಲಿ ಚೇಂಜಸ್ ಮಾಡಲಾಗಿದೆ. ಇನ್ನು ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲೂ ಕೂಡ ವಾಣಿಜ್ಯ ಸಿಲಿಂಡರ್ ಸಮಸ್ಯೆ ವ್ಯಾಪಕವಾಗಿದ್ದು ಇನ್ನು ಪೂರೈಕೆಯಲ್ಲಿ 50% ಕಡಿತವಾಗಿದೆ. ಕೆಲ ಪಿಜಿ ಹಾಗೆ 30ಕ್ಕೂ ಹೆಚ್ಚು ಇಂದಿರಾ ಕ್ಯಾಂಟೀನ್ಗಳಲ್ಲಿ ಮಧ್ಯಾಹ್ನದ ಊಟಕ್ಕೂ ಕೂಡ ಕೊಕ್ ನೀಡಲಾಗಿದೆ. ಸಿಲಿಂಡರ್ ಕೊರತೆಯ ಬಿಸಿ ಆಸ್ಪತ್ರೆಗೆ ದಾಖಲಾಗಿರುವಂತಹ ರೋಗಿಗಳ ಮೇಲೆಯೂ ಕೂಡ ಬಿದ್ದಿದ್ದು ರೋಗಿಗಳಿಗೆ ಪೂರೈಕೆಯಾಗುವಂತಹ ಊಟದ ಮೆನುವಿಗೂ ಈಗ ಕತ್ತರಿ ಬಿದ್ದಿದೆ. ಇನ್ನು ಸಾಮೂಹಿಕ ಭೋಜನ ಸಿದ್ಧತೆಗೆ ಸಮಸ್ಯೆಗಳು ಎದುರಾಗಿದೆ. ಕೆಲವೆಡೆ ವಿವಾಹ ಏನು ನಿಗದಿಯಾಗಿತ್ತು ಆ ವಿವಾಹಗಳೆಲ್ಲವೂ ಕೂಡ ಮುಂದೂಡಿಕೆಯನ್ನ ಮಾಡುವಂತಹ ಪರಿಸ್ಥಿತಿಗೆ ಬಂದು ನಿಂತಿದೆ. ಕೆಲ ದೇವಸ್ಥಾನಗಳಲ್ಲಿ ಏನು ಉಚಿತವಾದಂತಹ ಪ್ರಸಾದವನ್ನು ನೀಡ್ತಾ ಇದ್ರು ಆ ಪ್ರಸಾದಕ್ಕೂ ಕೂಡ ಇದೀಗ ಸಂಚಾಕಾರ ಎದುರಾಗಿದೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ವಾಣಿಜ್ಯ ಸಿಲಿಂಡರ್ ಪೂರೈಕೆ 50% ಕಡಿತವಾಗಿದೆ. ಈ ಕಾರಣದಿಂದಾಗಿ 30% ಹೋಟೆಲ್ಗಳು ಬಂದಾದರೆ ಕೆಲವೆಡೆ ಮೆನುಗಳನ್ನೇ ಚೇಂಜ್ ಮಾಡಲಾಗಿದೆ. ಏನಿದ್ರು ಚಿತ್ರಾನ್ನ, ಪಲಾವ್ ಈ ರೀತಿಯಾದಂತಹ ಅಡುಗೆಯನ್ನ ತಯಾರಿ ಮಾಡ್ತಾ ಇದ್ದಾರೆ. ಬದಲಾಗಿ ರೋಟಿ ಆಗಿರ್ಬೋದು, ದೋಸೆ ಇವುಗಳಿಗೆ ಯಾವುದಕ್ಕೂ ಕೂಡ ಹೆಚ್ಚು ನಿರ್ಧಾರವನ್ನ ಮಾಡಿಲ್ಲ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, ಇರಾನ್ ಅಮೆರಿಕ ಇಸ್ರೇಲ್ ಯುದ್ಧದ ಎಫೆಕ್ಟ್ ಯಾವ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳಿದ್ರೆ ಹೋಟೆಲ್ ಮಾಲೀಕರಿಗೆ ಬಹಳಷ್ಟು ಸಂಕಟ ಎದುರಾಗಿದೆ. ಹಾಗಾಗಿ ಗ್ಯಾಸ್ ಬದಲಿಗೆ ಇದೀಗ ಒಲೆಯನ್ನ ಮೊರೆ ಹೋಗಿದ್ದಾರಾ? ಸೌದೆ ಒಲೆ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ? ಮೊದಲಿನ ಕಾಲಕ್ಕೆ ಮತ್ತೆ ಸಿಟಿ ಜನ ಆಗಿರ್ಬೋದು, ಜಿಲ್ಲೆ ಜನ ಹೋಗ್ತಾ ಇದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಮೊದಲು ಸೌದೆಯಲ್ಲೇ ಅಡಿಗೆಯನ್ನ ಕೂಡ ಮಾಡ್ತಾ ಇದ್ದಿದ್ದು. ಸದ್ಯ ಮಧ್ಯಪ್ರಾಂತ್ಯ ಯುದ್ಧದ ಪರಿಣಾಮ ಗ್ಯಾಸ್ ಕೊರತೆ ಕೂಡ ಉಂಟಾಗಿರುವಂತದ್ದು ಈಗಾಗಲೇ ಗೋಡಾಮ್ಗಳಲ್ಲಿ ಖಾಲಿಯಾಗಿದೆ. ಸೊ ಹೀಗಾಗಿ ಹೋಟೆಲ್ ಉದ್ಯಮ ಆಗಿರ್ಬೋದು, ಬೇಕರಿ ಆಗಿರ್ಬೋದು, ಸೊ ಯಾರೆಲ್ಲ ಗ್ಯಾಸ್ ಅನ್ನ ಯೂಸ್ ಮಾಡ್ಕೊಂಡು ಅಂದ್ರೆ ವ್ಯಾಪಾರ ಮಾಡ್ತಾರೆ ಅವ್ರಿಗೆ ಬಹಳಷ್ಟು ಹೊಡೆತ ಬಿದ್ದೆ ಬಂದದ್ದು. ಸೊ ಇದರ ಪರಿಣಾಮ ನಿನ್ನೆ ಕೂಡ ಸಿಟಿಯಲ್ಲಿ 4-5 ಹೋಟೆಲ್ಗಳನ್ನ ಕೂಡ ಬಾಗಿಲು ಹಾಕಲಾಗಿತ್ತು. ಹಾಗೇನೆ ಜಿಲ್ಲೆಗಳಲ್ಲಿ ಕೂಡ ಇದೇ ರೀತಿಯಾಗಿತ್ತು. ಸೊ ಇವತ್ತು ಕೆಲ ಹೋಟೆಲ್ಗಳಿಗೆ, ಯಾಕಂದ್ರೆ ಹೋಟೆಲ್ಗಳಿಗೆ ಬಾಗಿಲು ಹಾಕಿದ್ರೆ ಅಲ್ಲಿರುವಂತಹ ಸಿಬ್ಬಂದಿಗಳಿಗೆ ವೇತನ ಕೊಡೋ ವಿಚಾರ ಆಗಿರ್ಬೋದು, ಹಾಗೇನೆ ಗ್ರಾಹಕರಿಗೆ ಸರಿಯಾದ ರೀತಿ ಒಂದು ತಿಂಡಿ ಆಗಿರ್ಬೋದು, ಊಟದ ವ್ಯವಸ್ಥೆಯನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹೀಗಾಗಿ ಕೆಲ ಹೋಟೆಲ್ ಅವರು ಸೌದೆ ಒಲೆ ಮಾಡಿ ಅದಕ್ಕೆ ಪೂಜೆ ಸಲ್ಲಿಸಿ ತದನಂತರ ಈಸಿಯಾಗಿ ಅಂದ್ರೆ ರೈಸ್ ಐಟಮ್ಸ್ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ಇಂತಹ ಫುಡ್ ಅನ್ನ ಅಂದ್ರೆ ಈ ಸೌದೆ ಒಲೆ ಮೂಲಕ ಮಾಡೋ ಮೂಲಕ ಗ್ರಾಹಕರಿಗೆ ನೀಡ್ತಾ ಇದ್ದಾರೆ. ಸದ್ಯ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಸೌದೆ ಒಲೆ ಮಾಡಿ ಪೂಜೆ ಸಲ್ಲಿಸಿ ಹೋಟೆಲ್ನ ಮಾಲೀಕರು ಸಿಬ್ಬಂದಿಗೆ ತಿಳಿಸಿ ಒಂದು ಅಲ್ಲಿ ಬೇಕಾದಂತಹ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ. ಸದ್ಯ ಸೌದೆಗೆ ಕೂಡ ಭಾರಿ ಡಿಮ್ಯಾಂಡ್ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಯಾಕಂದ್ರೆ ಸಿಲಿಕಾನ್ ಸಿಟಿಯಿಂದ ಅಂದ್ರೆ ಇಲ್ಲಿರೋರಿಗೆ ಈಸಿಯಾಗಿ ಸೌದೆ ಸಿಗಲ್ಲ. ಬೇರೆ ಜಿಲ್ಲೆಗಳಿಂದ ತರಿಸಿ ಈಗಾಗಲೇ ಹೋಟೆಲ್ ಮಾಲೀಕರು ಅಡಿಗೆ ಮಾಡೋದಕ್ಕೆ ಪ್ರಮುಖವಾಗಿ ಪಲಾವ್ ಆಗಿರ್ಬೋದು, ರೈಸ್ ಬಾತ್ ಆಗಿರ್ಬೋದು, ವಾಂಗಿ ಬಾತ್ ಆಗಿರ್ಬೋದು, ಮೊಸರನ್ನ ಆಗಿರ್ಬೋದು, ಹಾಗೇನೆ ಅನ್ನ ಸಾಂಬಾರ್ ಆಗಿರ್ಬೋದು, ಈ ರೀತಿಯಾದ ಅಂದ್ರೆ ಈಸಿಯಾಗಿ ಯಾವ್ದನ್ನ ಮಾಡಬಹುದು ಅಂತಹ ಫುಡ್ ಅನ್ನ ತಯಾರಿ ಮಾಡ್ತಾ ಇದ್ದಾರೆ. ಅಂದ್ರೆ ಎಣ್ಣೆಯಲ್ಲಿ ಕರಿದ ಅಂದ್ರೆ ಬನ್ಸ್ ಆಗಿರ್ಬೋದು ಅಥವಾ ಅಂದ್ರೆ ಬೇರೆ ರೀತಿಯಾದಂತಹ
ತಿಂಡಿಗಳನ್ನ ಯಾವುದನ್ನು ಕೂಡ ಮಾಡ್ತಾ ಇಲ್ಲ. ಒಟ್ಟಾರೆ ಹೇಳ್ಬೇಕಾದ್ರೆ ಈ ಗ್ಯಾಸ್ ಎಫೆಕ್ಟ್ ಏನಿದೆ ಅದು ಸರಿ ಹೋಗೋ ತನಕ ಇದೇ ರೀತಿಯಾಗಿ ಹೋಟೆಲ್ ಮಾಲೀಕರು ಫುಡ್ ಅನ್ನ ತಯಾರಿ ಮಾಡ್ತಾರೆ. ಆದ್ರೆ ನಿನ್ನೆ ಸಿಎಂ ನ ಮುಖ್ಯ ಕಾರ್ಯದರ್ಶಿ ಒಂದು ಕರೆದು ಸಭೆಯನ್ನ ನಡೆಸಿದ್ದು, ಆದಷ್ಟು ಬೇಗ ಸಮಸ್ಯೆಯನ್ನ ಕೇಂದ್ರ ಸರ್ಕಾರದ ಜೊತೆ ಮಾತುಕತೆ ನಡೆಸಿ ಬಗೆಹರಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಅದು ಯಾವ ರೀತಿ ಭರವಸೆ ಈಡೇರುತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗುತ್ತೆ ದಿವ್ಯದಾಸ್. ಓಕೆ ಭವ್ಯ, ಹಾಗೆ ಹೋಲ್ಡ್ ನಲ್ಲಿರಿ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಇನ್ನು ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜನರಿಗೆ ಯುದ್ಧದ ಎಫೆಕ್ಟ್ ಅನ್ನ ತಟ್ಟದಂತೆ ಕೇಂದ್ರ ಇದೀಗ ಕ್ರಮವನ್ನ ವಹಿಸಿದೆ. ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯವಾದ್ರೆ ಜೈಲು ಫಿಕ್ಸ್. ದೇಶದಾದ್ಯಂತ ಎಸ್ಮಾ ಜಾರಿಗೊಳಿಸಿದೆ ಕೇಂದ್ರ ಸರ್ಕಾರ. ದೇಶದ ಇಂಧನ ಭದ್ರತೆಗಾಗಿ ಕೇಂದ್ರ ಅತ್ಯಂತ ಕಠಿಣವಾದಂತಹ ಕ್ರಮವನ್ನ ಈಗ ತೆಗೆದುಕೊಂಡಿದೆ. ಅಗತ್ಯ ಸೇವೆಗಳ ನಿರ್ವಹಣಾ ಕಾಯ್ದೆ 1968ರ ಎಸ್ಮಾ ಜಾರಿಗೊಳಿಸದೆ ಅಡಿಗೆ ಅನಿಲ ಅಂದ್ರೆ LPG ಪೂರೈಕೆಯಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಯವಾಗದಂತೆ ನೋಡಿಕೊಳ್ಳಬೇಕು. ಇಲ್ಲ ಅಂತ ಹೇಳಿದ್ರೆ ಕಠಿಣವಾದಂತಹ ಕ್ರಮವನ್ನ ತೆಗೆದುಕೊಳ್ತೇವೆ ಅನ್ನುವಂಥ ಸೂಚನೆಯನ್ನ ನೀಡಲಾಗಿದೆ. ಇಡೀ ದೇಶದಲ್ಲಿ ಇದೀಗ ಎಸ್ಮಾ ಜಾರಿಗೊಳಿಸದೆ ಕೇಂದ್ರ. ಜನರಿಗೆ ಯುದ್ಧದ ಎಫೆಕ್ಟ್ ತಟ್ಟಬಾರದು, ಜನರಿಗೆ ಯಾವುದೇ ರೀತಿಯಾದಂತಹ ಸಂಕಷ್ಟಗಳು ಆಗಬಾರದು, ಜನರ ಉದ್ಯಮಕ್ಕೆ ಹೊಡೆತ ಬೀಳಬಾರದು ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಈಗ ಕ್ರಮಕ್ಕೆ ಮುಂದಾಗಿದೆ. ಇರಾನ್, ಅಮೆರಿಕ, ಇಸ್ರೇಲ್ ಯುದ್ಧದ ಎಫೆಕ್ಟ್ ಈ ರೀತಿಯಾಗಿ ತಾಗ್ತಾ ಇದೆ. ಭವ್ಯ, ಮಾಹಿತಿಯನ್ನು ನೀಡ್ತಾ ಇದ್ರಿ. ಇನ್ನೊಂದು ಕಡೆ ದೇಶಗಳಲ್ಲಿ ಯುದ್ಧದ ಹಿನ್ನೆಲೆ ಗ್ಯಾಸ್ ಏಜೆನ್ಸಿಗಳಿಗೆ ಎಸ್ಮಾ ಜಾರಿಯಾಗಿರೋದ ಅಥವಾ ಸ್ಟಾಕ್ ಇದ್ದು ಕೂಡ ಸರಿಯಾಗಿ ಸಪ್ಲೈಯನ್ನ ಮಾಡ್ತಾ ಇಲ್ವಾ, ಏನಿದ್ರ ಅರ್ಥ? ಖಂಡಿತ. ಯಾಕಂದ್ರೆ ಕೆಲವೊಂದು ಗ್ಯಾಸ್ ಏಜೆನ್ಸಿಗಳೇ ಇದನ್ನೇ ದುರುಪಯೋಗ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಗ್ಯಾಸ್ ಇದ್ರೂ ಕೂಡ ಗ್ಯಾಸ್ ಇಲ್ಲ ಅಂತ ಹೇಳಿ ಒಂದು ಸಿಲಿಂಡರ್ಗೆ 5,000 ರೂಪಾಯಿ, ಹಾಗೇನೆ 3,000-6,000 ಈ ರೀತಿಯಾದಂತಹ ಡಿಮ್ಯಾಂಡ್ ಅನ್ನ ಮಾಡ್ತಾ ಇರೋದು. ಯಾಕಂದ್ರೆ ಒಂದು ಹೋಟೆಲ್ಗೆ ಒಂದು ದಿನಕ್ಕೆ 4ರಿಂದ 5 ವಾಣಿಜ್ಯ ಸಿಲಿಂಡರ್ ಬೇಕಾಗುತ್ತೆ. ಸದ್ಯ ಗೋದಾಮಲ್ಲಿ ಇಲ್ಲ ಅನ್ನೋ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ಹಾಗೇನೆ ಇದ್ರಲ್ಲಿ ಯಾರು ದಲ್ಲಾಳಿಗಳಿದ್ದಾರೆ ಅವ್ರ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿರುವಂತದ್ದು. ಸೊ ಒಂದು ವೇಳೆ ಹೋಟೆಲ್ ಉದ್ಯಮ ನಿಂತ್ರೆ ಹೋಟೆಲ್ ಉದ್ಯಮದವರಿಗೆ ಒಂದು ಲಾಸ್ ಆಗ್ಬೋದು. ಆದ್ರೆ ಜನಸಾಮಾನ್ಯರು ಈಗಾಗಲೇ ಬಹುತೇಕ ಮಂದಿ ಹೋಟೆಲ್ ಫುಡ್ ಗೆ ಡಿಪೆಂಡ್ ಆದವರು ಬಹಳಷ್ಟು ಲಕ್ಷಕ್ಕೂ ಮೇಲೆ ಜನ ಇರುವಂತದ್ದು. ಸೊ ಹೀಗಾಗಿ ಕೇಂದ್ರ ಸರ್ಕಾರ ಕೂಡ ಇದ್ರ ಬಗ್ಗೆ ಒಂದು ಕಠಿಣ ಕ್ರಮವನ್ನ ಕೈಗೊಂಡಿರುವಂತದ್ದು. ಯಾಕಂದ್ರೆ ಮೊನ್ನೆದು ಹೋಟೆಲ್ ಸಂಘದ ಜೊತೆ ಸಭೆಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ತಮ್ಮ ಬೇಡಿಕೆಯನ್ನ ಮುಂದಿಟ್ಟಿದ್ರು. ಯಾಕಂದ್ರೆ ಗ್ಯಾಸ್ ವಾಣಿಜ್ಯವಾಗಿ ಪೂರೈಕೆ ಆಗ್ತಾ ಇಲ್ಲ, ಸ್ಟಾಕ್ ಆಗಿದೆ, ಸ್ಟಾಕ್ ಇಲ್ಲ ಅನ್ನೋ ಉತ್ತರ ಬರ್ತಾ ಇದೆ ಅಂತ. ಸೊ ಹೀಗಾಗಿ ಸದ್ಯ ದೇಶಾದ್ಯಂತ ಕೇಂದ್ರ ಸರ್ಕಾರ ಎಸ್ಮಾ ಜಾರಿಗೊಳಿಸಿರುವಂತದ್ದು. ಅಂದ್ರೆ ಅಡುಗೆ ಅನಿಲ LPG ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯವಾಗದಂತೆ ನೋಡಿಕೊಳ್ಬೇಕು. ಇದು ಅಂದ್ರೆ ಕಾಯ್ದೆ 1968ರ ಎಸ್ಮಾ ಜಾರಿಗೊಳಿಸಿದೆ. ಒಂದು ವೇಳೆ ಈ ನಿಯಮವನ್ನ ಉಲ್ಲಂಘನೆ ಮಾಡಿದ್ರೆ ಅವ್ರಿಗೆ ಜೈಲ್ ಫಿಕ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ದೇಶಾದ್ಯಂತ ಎಸ್ಮಾ ಜಾರಿಗೊಳಿಸಿದೆ. ಯಾಕಂದ್ರೆ ಇದನ್ನ ಪೂರೈಕೆ ಮಾಡುವಂತಹ ಕಂಪನಿಗಳು ಈಗಾಗಲೇ ಗ್ಯಾಸ್ ಅಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಯ ಆಗಿಲ್ಲ, ಯಾರು ಕೂಡ ಹೆದರುವ ಅವಶ್ಯಕತೆ ಇಲ್ಲ ಅಂತ LPG ಇಂದಲೇ ಕೇಂದ್ರ ಕಚೇರಿಯಿಂದ ಮೆಸೇಜ್ ಪಾಸ್ ಆಗ್ತಾ ಇರುವಂತದ್ದು. ಆದ್ರೆ ಇದನ್ನ ಸಂಗ್ರಹ ಮಾಡುವಂತಹ ಗೋಡಾಮ್ ನ ಕೆಲ ಮಾಲೀಕರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹೋಟೆಲ್ ಮಾಲೀಕರಿಗೆ ಅಂದ್ರೆ ಗೋಡಾಮ್ ಅಲ್ಲಿ ಗ್ಯಾಸ್ ಖಾಲಿ ಆಗಿದೆ, ಒಂದು ವೇಳೆ ಗ್ಯಾಸ್ ಬೇಕಾದ್ರೆ 5,000, 10,000 ಈ ರೀತಿಯಾದಂತಹ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾ ಇರುವಂತಹ ವಿಚಾರ ಕೂಡ ಈಗಾಗಲೇ ಬೆಳಕಿಗೆ ಬಂದಿದೆ. ಸೊ ಈ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಈ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ಸೊ ಇವತ್ತಿನಿಂದ ಮತ್ತೆ ಇದೇ ರೀತಿಯಾದಂತಹ ಡಿಮ್ಯಾಂಡ್ ಅನ್ನ ಮಾಡಿದ್ರೆ ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಕೂಡ ಮುಂದಾಗಿದೆ. ಹಾಗೇನೆ ಎಲ್ಲಿ ವ್ಯತ್ಯಯ ಆಗ್ತಾ ಇದೆ, ಯಾವ ರೀತಿ ಅದನ್ನ ತರಿಸ್ಕೋಬಹುದು ಅನ್ನೋದಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಒಂದು ಟೀಮ್ ಅನ್ನ ಮಾಡಿದೆ. ಅದಕ್ಕೆ ನಮ್ಮ ರಾಜ್ಯ ಸರ್ಕಾರದಿಂದ ಕೂಡ ಕೆಲವೊಂದು ವಿಚಾರಗಳು, ಯಾಕಂದ್ರೆ MRPL ಇಂದ ಕೂಡ ಗ್ಯಾಸ್ ಅಂದ್ರೆ ಇಲ್ಲಿಂದ ಸಪ್ಲೈ ಆಗುತ್ತೆ. ಸೊ ಎಲ್ಲಿಂದೆಲ್ಲ ಸಪ್ಲೈ ಆಗುತ್ತೆ, ಯಾವ ರೀತಿ ನಮ್ಮ ಕರ್ನಾಟಕಕ್ಕೆ ಕ್ರೋಢೀಕರಿಸಿರ್ಬೇಕು, ಯಾವ ರೀತಿ ತೊಂದರೆ ಆಗದಂತೆ ನೋಡಿಕೊಳ್ಬೇಕು ಅನ್ನೋದಕ್ಕೆ ಈಗಾಗಲೇ ಸೂಕ್ತ ಹೆಜ್ಜೆಯನ್ನ ಕೂಡ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಕೂಡ ಇಡ್ತಾ ಇರುವಂತದ್ದು. ಯಾಕಂದ್ರೆ ನಾವು ನೋಡ್ತಾ ಇರ್ಬೋದು, ಪ್ರತಿದಿನ ಎದ್ದ ತಕ್ಷಣ ಕೆಲಸಕ್ಕೆ ಹೋಗುವವರು ಅಂದ್ರೆ ಸಣ್ಣ ಪುಟ್ಟ ಹೋಟೆಲ್ ಆಗಿರ್ಬೋದು, ಹೋಟೆಲ್ಗಳಲ್ಲಿ ಹೋಗಿ ತಿಂಡಿ ಅಂತ ತಿಂತಾರೆ. ಅದರಲ್ಲೂ ಪ್ರಮುಖವಾಗಿ ಎಷ್ಟೋ ಮಂದಿ PG ಯಲ್ಲಿ ವಾಸ ಮಾಡ್ತಾ ಇರುವಂತದ್ದು. ಸೊ ಬೆಂಗಳೂರಲ್ಲಿ 10 ಲಕ್ಷಕ್ಕೂ ಹೆಚ್ಚು ಮಂದಿ PG ನಿವಾಸಿಗಳಿದ್ದಾರೆ. ಇದು PG ಗೆ ಕೂಡ ಎಫೆಕ್ಟ್ ತಟ್ಟಿರುವಂತದ್ದು. ಯಾಕಂದ್ರೆ ಅಲ್ಲಿ ಕೂಡ ವಾಣಿಜ್ಯೋದ್ಯಮ ಸಿಲಿಂಡರ್ ಅನ್ನೇ ಬಳಕೆ ಮಾಡುವಂತದ್ದು. PG ಅಲ್ಲಿ ಇರೋರಿಗೆ ಒಂದು ಹೊತ್ತಿನ ಊಟ ಇಲ್ಲ ಅಂದ್ರೆ ಅವ್ರು ಹೋಟೆಲು ಇಲ್ಲ ಅಂದ್ರೆ ಎಲ್ಲಿ ಹೋಗಿ ಊಟ ಮಾಡ್ಬೇಕು? ಯಾಕಂದ್ರೆ ಇದೊಂದು ಬಹಳಷ್ಟು ಪರಿಸ್ಥಿತಿ, ಯಾಕಂದ್ರೆ ಕೋವಿಡ್ ಗಿಂತ ಬಹಳಷ್ಟು ಕಠಿಣ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಸೊ ಈ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಈ ರೀತಿಯಾದಂತಹ ಎಸ್ಮಾವನ್ನ ಜಾರಿ ತಂದಿರುವಂತದ್ದು. ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ಭವ್ಯ, ನಿಮ್ಮೆಲ್ಲ ಮಾಹಿತಿಗಾಗಿ.